ಇವತ್ತು ನಾವು ಒಂದು ರುಚಿಕರವಾದ ಒಂದು ಸ್ನ್ಯಾಕ್ಸ್ ಮಾಡೋಣ. ಅವರೆಕಾಳು ಉಸ್ಲಿ ಅಂತ. ಈಗ ಬೇರೆ ಹೆಸರು ಕಾಳು, ಕಡಲೆಕಾಳು ಅದರಲ್ಲೆಲ್ಲ ಮಾಡ್ತೀವಲ್ಲ, ಉಸ್ಲಿ ಅಥವಾ ಗುಗ್ರಿ ಅಂತ, ಅದನ್ನು ಅವರೆಕಾಳಲ್ಲಿ ಮಾಡೋಣ. ಅದಕ್ಕೆ ಸ್ವಲ್ಪ ಅವರೆಕಾಯಿ 1 kg 2 kg ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದನ್ನು ಬಿಡಿಸ್ಕೊಂಡು ಅದರಲ್ಲಿ ತುಂಬ ಎಳೆಯದಾಗಿ ಚಿಕ್ಕ ಚಿಕ್ಕದಾಗಿರುತ್ತೆ ಕಾಳು, ಅದನ್ನಷ್ಟು ಸಪ್ರೇಟ್ ಮಾಡಿ ತೆಗೆದಿಟ್ಕೋಬೇಕು. ಇಲ್ಲಿ ನಾನು ಒಂದು 2-3 ಕಪ್ ಆಗೋಷ್ಟು ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ನೀರು ಹಾಕಿ 1 ವಿಜಿಲ್ ಬರೋ ಥರ ಕೂಗಿಸ್ಕೋಬೇಕು. ಇದು ಬೇಯಿಸಿದ ಕಾಳು. ಒಂದು ದಪ್ಪ ತಳ ಬಾಣಲೆ ಇಟ್ಬಿಟ್ಟು ಒಲೆ ಹಚ್ಚಿ ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ, ಒಂದು ಚಿಟಿಕೆಯಷ್ಟು ಹಿಂಗು, ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ಕೊತ್ತಂಬರಿ ಕರಿಬೇವು ಒಗ್ಗರಣೆಗೂ ಹಾಕ್ಕೋಬೋದು, ಆಮೇಲೆ ಮೇಲಿಂದನೂ ಸ್ವಲ್ಪ ಹಾಕ್ಕೊಂಡು ಅದನ್ನೆಲ್ಲ ಬಾಡಿಸ್ಕೊಳ್ಳೋಣ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅವರೆಕಾಳು ನೀರಿಲ್ದಂಗೆ ಬರೀ ಕಾಳಷ್ಟು ತೆಗೆದು ಇದೇ ಬಾಣಲಿಗೆ ಹಾಕಿ ಎಲ್ಲ ಒಂದ್ಸಲ ಬಾಡಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನೀರಿನ ಅಂಶ ಎಲ್ಲ ಹಿಂಗವರೆಗೂ. ಆ ಕಾಳು ಜೊತೆ ಸ್ವಲ್ಪ ನೀರು ಬಂದಿರುತ್ತೆ ಹೇಗೂ, ಹಾಗಾಗಿ 1-2 ನಿಮಿಷ ಬೇಯಕ್ಕೆ ಬಿಟ್ಟರೆ ಆ ನೀರೆಲ್ಲ ಇವಪ್ರೇಟ್ ಆಗಿ ಹಿಂಗೆ ಹೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಆಮೇಲೆ ಎಷ್ಟು ಬೇಕೋ ಅಷ್ಟು ಹಸಿಯಾಗಿರೋ ಕಾಯಿ ತುರಿ ಇದು ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ಹಾಕಿ ಎಲ್ಲ ಒಂದ್ಸಲ ಕಲಿಸ್ಕೊಂಡು ನಿಂಬೆ ರಸನೂ ಅಷ್ಟೇ ನಿಮಗೆ ಹುಳಿಗೆ ತಕ್ಕಂಗೆ. ಇಲ್ಲಿ ನಾನು 1 ಇಡೀ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಅದೆಲ್ಲ ಕಲಿಸಿದ್ಮೇಲೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ. ಇದು ಹಾಗೇನೂ ತಿನ್ಬೋದು, ಊಟದ ಜೊತೆ ಪಲ್ಯ ಥರನೂ ತಿನ್ಬೋದು, ಡಬ್ಬಿಗೂ ಕಳಿಸ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ತೀರಲ್ವಾ. ಹೋಗಿ ಬರಲಾ, ಬಾಯ್.